ಏನಾತ್ರಿ ಇಲ್ಲಿ ಏನ್ ಕೇಳ್ತಂಗಿ ಸುರೇಶ್ ಮಾಸ್ತರು ಪದ ಯಾವ್ದು ಹಾಡ್ಯಾರಿ? ಯಾವುದು? 10 ಮಂದಿ ದೈವಕ್ಕೆಲ್ಲ ಕೈ ಮುಗಿದ ಹೇಳುತ್ತೇನೆ, ಹೌದು. ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನ. ಮೊದಲು ದೇವರು ಹುಡುಕಿದವ್ರಿಗೆ ಎಲ್ಲಿಗೆ ಸಿಗ್ತಾನ? ಹೌದೌದು ಹೇಳ್ತಾರೆ ಬರೋಣ. ಹಾ ಹಾ ಮಾಸ್ತರ್ ಬರೋಣ ಏನಂದ್ರಪ್ಪ, ಏನಂದ್ರಿ? ಈ ಗ್ರಾಮದ ಆದಿ ದೇವತೆ ಆಗಿರುವಂತ ಹಾ ಹಾ ಗುರುನಾಥನ ಸ್ತೋತ್ರ ಮಾಡ್ಕೊಂಡು ಮಾಸ್ತರ ಶಿವನಿಂದ ಸೃಷ್ಟಿ ಹೆಂಗ ನಿರ್ಮಾಣ ಆಗ್ಯದ ಅವ್ರು ಹೇಳ್ತಾರತ್ರಿ. ಹೌದೌದ್ರಿ. ಮತ್ತ ಶಕ್ತಿದಿಂದ ಹೆಂಗ ನಿರ್ಮಾಣ ಸೃಷ್ಟಿ ಆಗ್ಯದ ಅನ್ನೋದು ನಾವ್ ಹೇಳ್ಬೇಕು. ಹಿಂಗೊಂದು ಇದು ಇಟ್ಟು ಹೋಗ್ಯಾರ ಈಗ ಮಾಸ್ತರ್. ಅದಕ್ಕೆ ಪ್ರಥಮದಲ್ಲಿ ಯಾವ ಈ ಕ್ಷೇತ್ರದ ಅಧಿಪತಿ ಆಗಿರುವಂತ ವೀರ ಬಾಬಾ ಸಾಹೇಬರ ಪಾದ ಪದ್ಮಗಳಲ್ಲಿ ಕೂಡ ದೀರ್ಘದಂಡನೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಲ್ಲಿ ಕೂಡಿರುವಂತ ಗುರು ಹಿರಿಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿಗೂ ನಮ್ಮ ಸಂಘದ ಪರವಾಗಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಯಾವ ಈ 2 ಮ್ಯಾಳಗಳನ್ನ ಕೂಡ್ಸ್ಯಾರಲ್ರಿ ಅಕ್ಕೋರ, ಇವತ್ತಿನ ದಿವಸ ನನ್ನ ಆದಿ ಶಕ್ತಿಯಿಂದ ಏನೇನು ನಿರ್ಮಾಣ ಆಗ್ಯದ, ಯಾರಿಗೆ ಉದ್ಧಾರ ಮಾಡ್ಯಾಳ, ಯಾರಿಗೆ ಏನು ಕೊಟ್ಟಾಳ, ಹೌದು ನಾವು ಹೇಳ್ಬೇಕಾಗ್ಯದ್ರಿ. ಅದಕ್ಕೆ ನನ್ನ ತಾಯಿ ನೀರು ನಿರಂಕಾರದಲ್ಲಿ ಅಂಧಕಾರ ಅಂದ್ರ ಕತ್ತಲಿ, ದುಂಧಕಾರ ಅಂದ್ರ ಕತ್ತಲಿ, ಕತ್ತಲೆಯನ್ನು ಮುರಿದು ಯಾವ ನಿನ್ನ ಪರಮಾತ್ಮನಿಗೆ ನೆಲೆ ಆದಕ್ಕಿ ನನ್ನ ತಾಯಿ ಯಾವ ವೃದ್ಧ ಶೂನ್ಯ, ಪೀಠ ಶೂನ್ಯ, ಮಕರ ಶೂನ್ಯ 66 ಶೂನ್ಯಗಳನ್ನು ನಿರ್ಮಾಣ ಮಾಡಿಕೊಂಡು ಯಾವ ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ಈ ಸೃಷ್ಟಿ ರಚನೆ ಕಾರ್ಯ ಮಾಡಲು ಕಚ್ಚಳತಳಿ ಪ್ರಥಮದಲ್ಲಿ ನಮ್ಮ ವಾದದೇವ ಮತ್ತ ಸುರೇಶ್ ಮಾಸ್ತರ್ ಏನೇನ್ ಮಾಡ್ತಾನ ನೋಡೋಣ್ರಿ. ಸುರೇಶ್ ಮಾಸ್ತರ್ ಹೇಳ್ಯಾನ್ರಿ, ಏನ್ ಹೇಳ್ಯಾನವ? ಇವತ್ತು ಸೀರೆ ದೋತ್ರಕ್ ಟಚ್ ಆಗಬಾರ್ದ, ದೋತ್ರ ಸೀರೆಗ್ ಟಚ್ ಆಗಬಾರ್ದ. ಹೌದು ಅಂದಾರಲ್ರಿ, ಅಂತ ಕೆಲಸ ಮಾಡ್ಬೇಕು ನೀ ಭಾಗ್ಯಶ್ರೀ. ಹೌದು ಇವತ್ತು ನಿಮ್ಮ ಏನೇನ್ ಪವಾಡ ಮಾಡ್ಯಾಳ, ಹೌದಲ್ಲ, ಏನೇನ್ ನೀಲ ಮಾಡ್ಯಾಳ, ಯಾರ್ಯಾರಿಗೆ ಏನೇನು ಕೊಟ್ಟಾಳ ನೀ ಬಂದು ತೋರ್ಸ್ಬೇಕ. ನೀನು ನಮ್ ಪರಮಾತ್ಮ ಯಾರ್ಯಾರಿಗೆ ಮುಕ್ತಿ ಹೊಂದ್ಯಾನ, ಯಾರ್ಯಾರಿಗೆ ಏನೇನು ಕೊಟ್ಟಾನ ನಾವು ಬೆಳೆಸಿ ಬಂದಾರಿ. ಹೇಳ್ಯಾರ ಮಾಸ್ತರು. ನಂದೊಂದು ಇಲ್ಲಿ ಕರಾರ್ ಕಂಡೀಷನ್ ರೀ. ಹೇಳ್ರಿ. ನಾಳೆ ತನ ಅಪ್ಪ ಸೀರೆ ಹುಟ್ಟಿರಬಾರ್ದು, ಸೀರೆ ಸನಿಯಕ್ ತೊಂದಿರಬಾರ್ದು, ತಾಯಿ ಹಾಲು ಕುಡ್ದಿರಬಾರ್ದು. ಹಂಗ ನಿಮ್ ಪರಮಾತ್ಮನ ಹೌದು ಬೆಳೆಸಿ ಹೋಗ್ಬೇಕ. ಹೌದಲ್ವ? ಹೌದಲ್ರಿ? ಹೌದು. ಸೀರೆ ಹುಟ್ಟಿರಬಾರ್ದು ನಿನ್ನ ಪರಮಾತ್ಮ, ಸೀರೆ ಹುಟ್ಟಿರಬಾರ್ದು. ಅವಾಗ ನೀ ಶ್ರೇಷ್ಠ. ಸೀರೆ ಹುಟ್ಟವ್ರ ಸುದ್ದಿ ಹೇಳಬೇಡಿಲ್ಲಿ. ಸೀರೆ ಹುಟ್ರಿ ತಿಳ್ಕೊ, ನೀವು ಹೆಣ್ಮಕ್ಳೇ. ಹೌದಲ್ರಿ? ಅದಕ್ಕ ಪರಮಾತ್ಮನಿಂದ ಸೃಷ್ಟಿ ರಚನೆ ಮಾಡ್ಲಕ್ ಬಂದಾರಿ. ಯಾಕಂದ್ರ ನನ್ನ ತಾಯಿ ಉದ್ಭುಜಕ ಉಮಾದೇವಿ, ಶಂಕರಿ, ಶಾಂಭವಿ, ಬಗಳಾಂಬಿಕೆ, ಶಾರದೆ ಅನೇಕ ನಾಮಗಳನ್ನು ಪಡೆದುಕೊಂಡು ಯಾವ ಉದ್ಭುಜಕ ಉಮಾದೇವಿ ಸೃಷ್ಟಿ ತಯಾರು ಮಾಡ್ಯಾಳ, ಸೃಷ್ಟಿ ದೇವಿ ಅಂತೇಳಿ ನಾಮಕರಣ ಬಿದ್ದದ. ಹೌದಲ್ರಿ? ಅದಕ್ಕ ಇವ್ರ ಪರಮಾತ್ಮ ಸೃಷ್ಟಿ ಯಾವ ಯುಗದಲ್ಲಿ ಪ್ರಥಮದಲ್ಲಿ ಕೈ ಹಾಕಿ ತಯಾರು ಮಾಡಿದ. ಅಂಡಜ, ಪಿಂಡಜ, ಉದ್ಭುಜ, ಜಲಜ ಹಿಂಗ 4 ಖಾನಿಗಳದಾವ. ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಹಿಂಗ 21 ಲಕ್ಷ ಇವು ಖಾನಿಗಳಾಗ್ಯಾವ 4. ಈ 4 ಖಾನಿಗಳ ಪ್ರಕಾರ ನಿನ್ನ ಪರಮಾತ್ಮ ಯಾವ ಯುಗದಲ್ಲಿ ಸೃಷ್ಟಿ ರಚನೆ ಮಾಡ್ಯಾನು ಹೇಳ್ತಾರೆ ಅವರು. ಯಾಕಂದ್ರ ನನ್ನ ತಾಯಿ ಉದ್ಭುಜಕ ಉಮಾದೇವಿ ಏನ್ ಮಾಡ್ಯಾಡ್ರಿ? ಅಂಧಕಾರ ಅಂದ್ರ ಕತ್ತಲಿ, ದುಂಧಕಾರ ಅಂದ್ರ ಕತ್ತಲೆಯನ್ನು ಮುರಿದು ಬೆಳಕು ಮಾಡಿ ಸಂಬನಿಗೆ ಕೆಲಸ ಹಚ್ಚಳತೇಳಿ ನಾವ್ ಹೇಳಿದೇವೆ. ನೋಡೋಣ ಹೆಂಗ ಬರ್ತಾರ ಬರ್ಲ್ರಿ. ಪ್ರಥಮದಲ್ಲಿ ಅಂದ್ರ ಮಾಸ್ತರ್ ಹೇಳ್ರಿವ, ಇವ್ರ ಮುಂಡಿ ಮೇಗಿನ ಸರ್ಗ ಕುಂಡಿಗೆ ಬಂದತಿ, ದೇವ್ರ ನಗ್ತಾನ. ಹೌದು. ಗರತರಿಗೆ ಗಂಡನ ದೇವ್ರ, ಪತಿವರ್ತರಿಗೆ ಪತಿಯ ಗಂಡ ದೇವ್ರ ಅಂತ ಹೇಳ್ತಾರೆ. ಹೌದೌದು ಹೇಳ್ತಾರೆ. ಈ ಭೂಮಿ ಗಂಡ ಮಳೆರಾಜ ಅಂತ ಹೇಳಾಕತ್ತಾರೆ ಮಾಸ್ತರ್. ಭೂಮಿ ಗಂಡ ಮಳಿರಾಜ ಹೇಳ್ತಾರೆ. ಮತ್ತ ಗಂಗಾದೇವಿ ಅಂತೇಳಿ ಎಲ್ಲಾರು ಕರಿತಾರ. ಈಗ ಭೀಮಾ ನದಿ ಅದ, ಗಂಗಾ ಸ್ನಾನ ಮಾಡಿ ಬರು ನಡ್ರಿ ಅತ್ತಾರಲ್ರಿ. ಮತ್ತ ಇವ ಮಾಸ್ತರ ಬಂದನ ಮೇಘರಾಜ ಅಂತೇಳಿ. ಮತ್ತ ಭೂಮಿಗೆ ಬಿದ್ದಾಗ ಗಂಗಾ ತಳಿ ನಾಮಕರಣ ಯಾಕೆ ಬಿತ್ತು? ಆಕೆಗೆ ಗಂಡಸರ ತಳಿ ತಿಳ್ಕೊಂಡ್ರಿ ಹಂಗ. ಮಾಸ್ತರ ಇವ್ರ ಪರಮಾತ್ಮಗ
ಬೋಲಾ ಶಂಕರ ತ್ಯಾಕ್ ನಾಮಕರ್ಣಿ ಬತ್ತ ಹೌದ್ ಹೌದಿಲ್ರಿ ಹೌದೇವ ಪರಮಾತ್ಮ ದೊಡ್ಡ ಪರಮಾತ್ಮ ತ್ರಿಕಾಲ್ ಧ್ಯಾನಿ ಹೌದ್ ಮುಂದ ಹಿಂದಿಂದ ಎಲ್ಲ ತಿಳಿದ್ ಯೋಚನೆ ಮಾಡ ಹೌದಲ್ಲ ಎಲ್ಲ ಹಾ ಅವನೇ ಸೃಷ್ಟಿ ರಚನೆ ಮಾಡೋ ಅಂತ ಹೇಳ್ತಾನ ಹಾ ಬೋಲಾ ಶಂಕರ ತ್ಯಾಕ್ ಹೆಸರು ಬತ್ತು ಪರಮಾತ್ಮಗ ಹೇಳ್ತಾರೆ ಬಾಳ ಏನ ಬ್ರಹ್ಮ ಪರಮಾತ್ಮ ಅಂದ್ರು ಹೌದ್ ಏನ್ ವಿಷ್ಣು ಪರಮಾತ್ಮ ಅಂದ್ರು ಹೌದು ಏನ ರುದ್ರ ಪರಮಾತ್ಮ ಅಂದ್ರು ಹೌದು ಯಾರ ಪರಮಾತ್ಮ ಅಂತ ಕರ್ದರಿ ಹೌದಲ್ಲ ಹೇಳ್ತಾರ ಅವ್ರು ಶಾಣ್ಯಾರ ಬಾ ಚೆನ್ನಾಗನ್ರಿ ಮಾಸ್ತರ್ ಅದಕ್ಕ ಹಾ ಹಾ ನಿಮ್ಮ ಪರಮಾತ್ಮ ಹಾ ಈ ಜಲ ತತ್ವದಿಂದ ಒಂದೆಂಟು ಅಂಶ ಅಗ್ನಿ ತತ್ವದಿಂದ ಒಂದೆಂಟು ಅಂಶ ಹೌಶ. ವಾಯು ತತ್ವದಿಂದ ಒಂದೆಂಟು ಅಂಶ ಆಕಾಶ ತತ್ವದಿಂದ ಒಂದೆಂಟು ಅಂಶ ಹಾ ಹಾ ಹಿಂಗ ಒಂದೊಂದ್ 8 ಅಂಶ ತೆಗೆದುಕೊಂಡು ಈ ಜೀವಾತ್ಮ ತಯಾರು ಮಾಡ್ಯಾನ ತಳಿ ಹಾ ಜ್ಞಾನ ಸಿಂಧು ಹೇಳ್ತದ ಮಾಸ್ತರ ಹೌದಲ್ರಿ ಅದಕ್ಕ ಹಾ, ಹಾ. ಇಷ್ಟೆಲ್ಲಾ ರಚನೆ ನಿನ್ನ ಪರಮಾತ್ಮ ಮಾಡ್ದಲ್ಲ ಹಾ ಹಾ ಈಗ ಹಂಗಂದ್ರ ಏನಾತ್ರಿ ಈಗ ಹಾಲು ಮತ್ತ ಎಲ್ಲಿ ಸೃಷ್ಟಿ ರಚನೆ ಮಾಡಿದ್ರಂದ್ರ ಹಾ ಹಾ ಮುದ್ದವ್ವ ಮುದುಗಣ್ಣನಿಂದ ಹಾ. ಶಿವ ಪಾರ್ವತಿ ರಚನೆ ಮಾಡಿದ್ರ ಅಂತ ಹೇಳ್ತಾರ ಹೇಳ್ತಾರಲ್ರಿ ಇಂತ ಜಾಗನು ಆದ ಮಾಸ್ತರ ಅದಕ್ಕ ಈ ಸೃಷ್ಟಿ ಹಂಗ ಹಾ ಹಾ ತಯಾರು ಮಾಡ್ಯಾರಲ್ಲ ಹಂಗ ಮುದ್ದವ್ವ ಮುದುಗೊಂಡ ಹಾ ಹಾ ಶಿವ ಪಾರ್ವತಿ ಬಂದು ಗೊಂಬೆಗಳನ್ನ ರಚನೆ ಮಾಡುದು ಬೀಜ ಗುಂತಿ ಅಂತೇಳಿ ಹಿಂಗ ಹೇಳ್ತಾರ ಹಾಲು ಮತದವರು ಹೌದಲ್ರಿ ಹಂಗ ನಿನ್ನ ಪರಮಾತ್ಮ ಹಾ ಈ ಜೀವ ತಯಾರು ಮಾಡ್ಬೇಕಾದ್ರ ಶೂನ್ಯಗಳ ತಯಾರು ಮಾಡ್ಬೇಕಾದ್ರ ಹಾ ಹಾ ಯಾವ ಪರ್ವತದ ಮೇಲೆ ಕುಳಿತಿದು ಹಾ ಹಾ ಯಾನ ನಿರಾಂಕಾರದಾಗೆ ಮಾಡುದು ಹಾ ಹಾ ಜಂಬು ದೀಪದಲ್ಲಿ ಏನು ಮಾಡುದು ರಚನೆ ಮಾಡುದು ಹತ್ ನೋಡು ನೀವ ಹೆಂಗ ಹೆಂಗ್ ಇವ್ರ ಬರ್ತಾರ ಪರಮಾತ್ಮ ಹಾ ಏನ್ ಹಸಿರುದಾನೋ ಕೆಂಪಗದಾನೋ ಬೆಳ್ಳಗದಾನೋ ಹೌದ್ ಹೆಂಗದಾನ ಇವ್ರ ಪರಮಾತ್ಮ ಹೆಂಗದ ಯಾರ್ಯಾರಿಗೆ ಏನೇನು ಕೊಟ್ಟಾನ ಹೌದು ಯಾರ್ಯಾರಿಗೆ ಏನು ಮುಕ್ತಿ ಹೊಂದ್ಯಾನ ಹೌದ್ ಏನು ತಿಂತಾನ ಏನು ಉಂತಾನ ಹೌದಲ್ಲ ಅವನು ಜಾಗ ಯಾವ್ದ ಅವ್ನ ಟಿಕಾನೆ ಅದ ಹೌದ್ ಮಾಸ್ತರ್ ಹೇಳ್ತಾನ್ರಿ ನೋಡೋಣ್ರಿ ಎಲ್ಲ ಹೇಳ್ಕೊತ ಬರ್ತಾರಿ ಮಾಸ್ತರ ಅಂದ್ರ ಗರ್ತರಿಗೆ ಗಂಡನೇ ದೇವ್ರ ಪತಿವರ್ತರಿಗೆ ಪತಿಯ ಗಂಡ ದೇವ್ರ ಅಂತ ಹೇಳ್ತಾನ ಸುರೇಶ್ ಮಾಸ್ತರ ಹೇಳ್ತಾರಲ್ಲವ ನಾವು ತಿಳಿದಟ್ ಹೇಳೋಣ್ರಿ ಹಾ ಅಂದ್ರ ನಮ್ ಕಾಕಾರು ಬಂದಾರಿಲ್ಲ ಅವರು ಭಾಷೆ ಏನಾರ್ದಾರಿ ಹೌದು ಅವರು 6 ಶಾಸ್ತ್ರ 18 ಪುರಾಣ ಓದಿರ್ದಾರವ್ರು ಬಲ್ಲರದವ್ರು ಹೌದು ಎಲ್ಲಾ ತಿಳ್ಕೊಂಡಾರ್ದಾರಿ ಅವರು ಶಾನ್ಯಾರ ಬಾದಾರಿ ಹೌದು ಈಗ ಯಾರಿಗ್ ಗರು ಇರಂಗಿಲ್ಲ ಅವ್ರ ಹಾ ಬಿಡ್ರಿ ಅವ್ರು ಯಾರಿಗ್ ಗರು ಇರಂಗಿಲ್ಲ ಅವ್ರ ಗರ್ತ್ಯಾರ ಹೌದು ಯಾರಿಗ್ ಪಾಪ ಇರಂಗಿಲ್ಲ ಅವ್ರ ಪತಿ ವರ್ತ್ಯಾರ ಹೌದವ ಹೌದಿಲ್ರಿ ಹೌದು ನಮ್ಮ ಮಾಸ್ತರ್ ತಿಳಿದಟ್ ಹೇಳಿವು ಇನ್ನು ಮುಂದಿನ ಪಾಳ್ಯಕ್ ಬಂದ ನಿನ್ನ ಏನತ್ ನೀ ವಿಷಯ ಬಿಡುಗಡೆ ಮಾಡು ಹೌದಲ್ಲ ಹೌದಿಲ್ರಿ ಹಾ ನಡಿಲ್ರಿ ಸಣ್ಣಗೆ